ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ರಮಣ ಬನ್ನಿ ಬನ್ನಿ. ನಿಜವಾಗ್ಲು ಜಾಗ ತುಂಬಾನೇ ಚೆನ್ನಾಗಿದೆ. ಹೌದು ಡುಮ್ಮಾ ಸರ್, ತುಂಬಾನೇ ಪ್ಲೆಸೆಂಟ್ ಆಗಿದೆ ಈ ಜಾಗ. ಹಾಗೇನೆ ಇಲ್ಲಿ ಸದ್ದು ಗದ್ದಲ ಪೊಲ್ಯೂಷನ್ ಯಾವ್ದು ಇರಲ್ಲ, ಸ್ವರ್ಗ ಇದ್ದಾಗಿರುತ್ತೆ. ನಿಜ ಹೇಳ್ಬೇಕು ಅಂದ್ರೆ ಓತ್ಲ ಹೊಡಿಯೋರು ಒಳ್ಳೆ ಜಾಗ ಕಾಣೋದು. ಪಾರ್ಟಿ ಮಾಡಕ್ಕಂತೂ ಪರ್ಫೆಕ್ಟ್ ಜಾಗ. 100%. ಹೌದು ಗೌತಮರೇ, ನಿಮ್ ಫ್ಯಾಕ್ಟ್ರಿ ಇದ್ ಕಡೆ ಎಲ್ಲ ಈ ತರದ ಗೆಸ್ಟ್ ಹೌಸ್ ಗಳಿದೆಯಾ? ರೀ, ಮದುವೆ ಆಗಿ ಮಗು ಆಗೋ ಹಂತಕ್ಕೆ ಬಂದಿದ್ದೀರಾ, ಇನ್ನು ನಿಮ್ದು ಅನ್ನೋ ಪದ ಬಳಸ್ತಿರಲ್ರಿ. ಸ್ವಲ್ಪ ಅಪ್ಡೇಟ್ ಆಗಿ. ನೀವು ನನ್ನ ಹೆಂಡತಿ, ಹೌದು ನಮ್ದು ಅಂತ ಈ ತರ ತುಂಬಾ ಗೆಸ್ಟ್ ಹೌಸ್ ಇದೆ. ಸಾರಿ. ಸೊ ನಾವೆಲ್ಲ ಇಲ್ದೇ ಇರುವಾಗ ಇಲ್ಲಿ ಯಾರು ಇರ್ತಾರೆ? ನಾವಿಲ್ಲ ಅಂದ್ರೆ ಕ್ಲೈಂಟ್ಸ್ ಬಂದ್ರೆ ಇರ್ತಾರೆ, ಇಲ್ಲ ಅಂದ್ರೆ ಇದನ್ನ ನೋಡ್ಕೊಳ್ಳೋ ಸ್ಟಾಫ್ಸ್ ಇದಾರಲ್ಲ ಅವ್ರು ಇರ್ತಾರೆ. ಅದಂಗೆ ಅದಕ್ಕೆ ಸೂಪರ್ ಆಗಿರೋ ಗೆಸ್ಟ್ ಹೌಸ್ ಕಟ್ಸಿರೋದು ಇವನು, ಆರಾಮಾಗಿರೋದು ಅವರು. ಏನು ಮಾಡೋಕ್ಕಾಗಲ್ಲ. ಬಿಳಿ ಆನೆ ಅಂತ ಗೊತ್ತಿದ್ರು ಸಾಕ್ಲೇಬೇಕು, ಪ್ರತಿಷ್ಠೆ ಅನ್ನೋ ಅಂಬಾರಿನ ಹೊರಲೇಬೇಕು. ಏನು ಮಾಡೋಕ್ಕಾಗಲ್ಲ ಆನಂದ. ಆನೆಗಿಂತ ಕೆಲವು ಸತಿ ಅಂಬಾರಿ ಭಾರ ಆಗಿರುತ್ತೆ, ಹೊರಲೇಬೇಕು, ಮೇಂಟೈನ್ ಮಾಡಲೇಬೇಕು. ಯಾಕೆ ಇಷ್ಟೊಂದು ಬರ್ಡನ್ ಮಾಡ್ಕೋಬೇಕು? ಅಲ್ಲ, ಇದು ಬಿಟ್ಟು ಹೋಟ್ಲು ಅಥವಾ ಹೋಮ್ ಸ್ಟೇಲ್ ಇರ್ಬೋದಲ್ವಾ? ಅದ್ ಬಿಟ್ಟು ಇಷ್ಟೊಂದು ಖರ್ಚು ಮಾಡಿ ಗೆಸ್ಟ್ ಹೌಸ್ ಕಟ್ಟೋದು, ಅದನ್ನ ಮೇಂಟೈನ್ ಬೇರೆ ಮಾಡೋದು ಯಾಕೆ ಬೇಕಿದೆಲ್ಲ? ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ಇದು ಯಾವುದು ನಾನು ಕಟ್ಸಿದ್ದಲ್ಲ, ಇದೆಲ್ಲ ನಮ್ಮ ಅಪ್ಪನ ಐಡಿಯಾ. ಈ ಹಳೆ ಕಾಲದಲ್ಲಿ ರಾಜ ಮಹಾರಾಜರು ಬೇಸಿಗೆಗೆ ಒಂದು ಅರಮನೆ, ಚಳಿಗಾಲಕ್ಕೆ ಒಂದು ಅರಮನೆ ಎಲ್ಲ ಕಟ್ಟಿಸ್ತಾ ಇದ್ರಲ್ಲ, ಆ ಥರ ಬೆಂಗಳೂರಿನ ಜಂಜಾಟದಿಂದ ಬೇಜಾರಾದಾಗ ಇಲ್ಲಿಗೆ ಬಂದು ಖುಷಿಯಾಗಿರೋದಕ್ಕೆ ಅಂತ ಈ ಥರದ್ದೆಲ್ಲ ಕಟ್ಸಿದ್ದಾರೆ. ನಾನು ಅದನ್ನು ಮೇಂಟೈನ್ ಮಾಡ್ತಾ ಇದ್ದೀನಿ ಅಷ್ಟೇ. ಹೌದು, ಶ್ರಮ ಆಗುತ್ತೆ, ಖರ್ಚಾಗುತ್ತೆ, ಬಟ್ ಸುಮಾರು ವರ್ಷಗಳಿಂದ ಇಲ್ಲಿ ಕೆಲಸ ಮಾಡ್ಕೊಂಡು ಬರ್ತಾ ಇದಾರಲ್ಲ, ಅವ್ರಿಗೋಸ್ಕರ ನಾವು ಅದು ಕಂಟಿನ್ಯೂ ಮಾಡಲೇಬೇಕಲ್ಲ. ನೈಸ್, ಅವ್ರಿಗೂ ಒಂದು ಜೀವನ ಆಗುತ್ತೆ. ಸರಿ ಬನ್ನಿ, ಒಳಗಡೆ ಹೋಗೋಣ. ನೀವ್ ಇಷ್ಟು ವರ್ಷ ಆದ್ಮೇಲೆ ನಾವ್ ಸಿಕ್ತಿರೋದೇ ದೊಡ್ಡ ಆಶ್ಚರ್ಯ. ಹಾ ಮೇಡಮ್, ಲೈಫ್ ಅಂದ್ರೇನೆ ಹಂಗಲ್ವಾ, ಯಾವ ಕರ್ವಲ್ಲಿ ಏನಿರುತ್ತೆ ಅಂತಾನೆ ಗೊತ್ತಾಗಲ್ಲ, ಆಕ್ಸಿಡೆಂಟ್ ಆದ್ಮೇಲೆ ಗೊತ್ತಾಗೋದು. ನನಗೆ ಇನ್ನೂ ಆಶ್ಚರ್ಯ ಆಗೋದೇನಂದ್ರೆ ನೀವ್ ಇಷ್ಟೊಂದು ಓದ್ಕೊಂಡಿರೋದು, ಇಷ್ಟ ಚೆನ್ನಾಗಿ ಬದುಕ್ತಾ ಇರೋದು. ನನಗ್ ನೆನ್ಪಿರೋ ಮಟ್ಟಿಗೆ ನಿಮ್ ಮನೇಲಿ ಅಷ್ಟೊಂದು ಅನುಕೂಲ ಇರ್ಲಿಲ್ವಲ್ಲ, ತುಂಬಾ ಬಡತನ ಇತ್ತಲ್ವಾ? ಹಾ ಮೇಡಮ್, ಬೆಳಿಗ್ಗೆ ತಿಂದ್ರೆ ಮಧ್ಯಾಹ್ನಕ್ಕೆ ಇರ್ತಿರ್ಲಿಲ್ಲ, ಮಧ್ಯಾಹ್ನ ಉಂಡ್ರೆ ರಾತ್ರಿಗೆ ಇರ್ತಿರ್ಲಿಲ್ಲ. ಒಂದ್ ಲೆಕ್ಕದಲ್ಲಿ ಹೇಳ್ಬೇಕಂದ್ರೆ ಪ್ರಪಂಚದಲ್ಲಿರೋ ಎಲ್ಲಾ ಕಷ್ಟಗಳು ನಮ್ಮ ಮನೆ ಮೇಲೆ ಟೆಂಟ್ ಹಾಕೊಂಡು ಕೂತ್ಕೊಂಡ್ಬಿಟ್ಟಿದ್ವು. ಅದೃಷ್ಟಕ್ಕೆ ನಮ್ಮನೆ ದಾರಿನೇ ಮರ್ತೋಗಿತ್ತು ಮೇಡಮ್. ಯಾವಾಗ್ಲೂ ಕಷ್ಟ ಬಂದು ನಮ್ಮನೆ ಡೋರ್ನ ನಾಕ್ ಮಾಡಿದಾಗ ನಾವು ಸುಖ ಬಂತು ಅಂತ ಡೋರ್ ಓಪನ್ ಮಾಡ್ತಿದ್ವಿ, ಆದ್ರೆ ಕಷ್ಟ ಬಾಗ್ಲಲ್ಲಿ ನಿಂತ್ಕೊಂಡು ಹಾಯ್ ಮಾಡ್ತಿತ್ತು ಮೇಡಮ್. ಹಂಗಿತ್ತು ನಮ್ ಕತೆ. ಆದ್ರೂ ಅಷ್ಟು ಕಷ್ಟಗಳ ಮಧ್ಯೆ ನೀವ್ ಇಷ್ಟು ಚೆನ್ನಾಗಿ ಓದಿ ಬದುಕ್ತಿದ್ದೀರಲ್ಲ, ತುಂಬಾ ಖುಷಿ ಆಗುತ್ತೆ. ಸದ್ಯ ಇಷ್ಟು ದಿನ ಬೈಸ್ಕೊಂಡ್ ಸಾಕಾಗೋಗಿತ್ತು. ಫಸ್ಟ್ ಟೈಮ್ ನಿನ್ ಬಾಯಿಂದ ಈ ಮಾತು ಕೇಳಿ ತುಂಬಾ ಖುಷಿ ಆಗ್ತಿದೆ. ಒಂದ್ ಲೆಕ್ಕದಲ್ಲಿ ಭಾರತ ರತ್ನ ಸಿಂಗಾಗ ಆಗ್ತಿದೆ ಗೊತ್ತಾ. ಸಾರಿ, ಹಳೆ ಸಲ್ಗೆಲಿ ನೀನು ನಾನು ಅಂತೆಲ್ಲ ಮಾತಾಡ್ಬಿಟ್ಟೆ, ತಪ್ಪಾಗಿದ್ರೆ ಕ್ಷಮಿಸ್ಬಿಡಿ. ನಿಮ್ ಹೊಟ್ಟೆಗೆ ಹಾಕೊಂಬಿಡಿ ಮೇಡಮ್, ಸಾರಿ. ಪರವಾಗಿಲ್ಲ, ನನ್ ಹಳೆ ಫ್ರೆಂಡ್ ಅಂದ್ಮೇಲೆ ಇದೆಲ್ಲ ನಡೆಯುತ್ತೆ. ಹಾಗಂತ ಅದನ್ನೇ ಸಲ್ಗೆ ತಗೊಂಡು ಬಾಲ ಬಿಚ್ಚಿದ್ರೆ ಬಾಲ ಕತ್ತರಿಸ್ಬಿಡ್ತೀನಿ. ಅಯ್ಯಯ್ಯೋ ಇಲ್ಲಪ್ಪ, ನನ್ ಬಾಲನ ನೀಟಾಗಿ ಕಟ್ಟಿ ರಬ್ಬರ್ ಬ್ಯಾಂಡ್ ಹಾಕಿ ಇಟ್ಕೊಂಡ್ಬಿಡ್ತೀನಿ, ಬಿಚ್ಚದೇ ಇರೋ ತರ. ಇನ್ಯಾವತ್ತೂ ಬಾಲ ಬಿಚ್ಚಲ್ಲ. ಅವತ್ತಿನ ಆ ಸುಧಾನೇ ಬೇರೆ, ಇವತ್ತಿನ ಈ ಸುಧಾವ್ರೆ ಬೇರೆ. ಸೊ ಹಂಗಾಗಿ ನಾನು ಸ್ವಲ್ಪ ಪ್ರೋಟೋಕಾಲ್ಸ್ ಮೇಂಟೈನ್ ಮಾಡ್ಲೇಬೇಕಾಗತ್ತೆ. ಅದಂಗಿರ್ಲಿ, ನೀವು ತುಂಬಾನೇ ಚೆನ್ನಾಗಿ ಓದ್ತಿದ್ರಲ್ಲ, ಯಾಕೆ ಎಜುಕೇಶನ್ ಅರ್ಧಕ್ಕೆ ಬಿಟ್ಬಿಡ್ರಿ? ಅದೊಂದು ದೊಡ್ಡ ಕತೆ. ಅಲ್ಲ, ದೊಡ್ಡ ಕತೆನ ಸ್ವಲ್ಪ ಚಿಕ್ಕದ್ ಮಾಡಿ ಹೇಳಿ ಮೇಡಮ್. ಅದು ತುಂಬಾ ವರ್ಷ ನಾನು ಮತ್ತೆ ಅಮ್ಮ ಅಣ್ಣನ ಜೊತೆ ಇರ್ಲಿಲ್ಲ. ಅದು ಬೇರೆನೆ ಕತೆ, ಇನ್ಯಾವಾಗಾದ್ರೂ ಹೇಳ್ತೀನಿ. ಪರವಾಗಿಲ್ಲ, ಹೇಳಿ ಮೇಡಮ್. ಅದ್ಯಾವುದೋ ಕಾರಣಕ್ಕೆ ನಾನು ಮತ್ತೆ ಅಮ್ಮ ಮನೆಯಿಂದ ಹೊರಗಡೆ ಬರ್ಬೇಕಾಯ್ತು. ಅದೇ ಸಮಯದಲ್ಲಿ ಅಮ್ಮಂಗೆ ಹೀಗಾಯ್ತು ಅಂತ ಅನ್ಸುತ್ತೆ. ಅದೇನಾಯ್ತು, ಹೇಗಾಯ್ತು ಅದೇನು ನನಗೆ ಗೊತ್ತಿಲ್ಲ. ಒಟ್ನಲ್ಲಿ ನನಗೆ ಬುದ್ಧಿ ಬಂದಾಗಿಂದ ಅಮ್ಮ ಹೀಗೆ ಇದ್ದಾಳೆ. ಅವಳನ್ನ ನಾನೇ ನೋಡ್ಕೋಬೇಕಾಯ್ತು. ಮನೇಲಿ ಬೇರೆ ತುಂಬಾ ಬಡತನ, ಹಾಗಾಗಿ ಓದನ್ನ ಅರ್ಧಕ್ ಬಿಟ್ಟೆ. ಹೌದಾ? ನಿಮ್ ಲೈಫಲ್ಲಿ ಇಷ್ಟೊಂದಾಗಿದ್ಯಾ? ಹಾಗೆ ಬೆಳೆದು ದೊಡ್ಡವಳಾದೆ. ಹಾಗೆ ಇರ್ಬೇಕಾದ್ರೆ ಹೀಗೆ ಯಾರೋ ಒಬ್ರು ಸಿಕ್ಕಿದ್ರು, ಅವ್ರ ಜೊತೆ ಮದ್ವೆ ಆಯ್ತು. ಮದ್ವೆ ಆದ್ಮೇಲೆ ಜೀವನ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡೆ.
ಆದ್ರೆ ನಾನು ಅನ್ಕೊಂಡಾಗ ಏನೂ ಆಗಿಲ್ಲ. ನರ್ಕ ನರ್ಕ ನೋಡ್ಬಿಟ್ಟೆ ನಾನು. ಇರ್ಲಿ ಬಿಡಿ, ಅದ್ರ ಬಗ್ಗೆ ನಂಗೆ ಜಾಸ್ತಿ ಮಾತಾಡೋದಕ್ಕೆ ಇಷ್ಟ ಇಲ್ಲ. ಇರ್ಲಿ ಬಿಡಿ, ಮುಗ್ದೋಗಿರೋದ್ರ ಬಗ್ಗೆ ಜಾಸ್ತಿ ಕೆದಕ್ತಾ ಕೂರ್ಬಾರ್ದು. ಹೆಂಗ್ ಬರುತ್ತೋ ಹಂಗ್ ಗಾಡಿ ಹೊಡ್ಕೊಂಡು ಹೋಗ್ತಿರ್ಬೇಕಷ್ಟೆ. ಹೌದು, ನಿಮ್ ತಂದೆ ತಾಯಿ ಹೇಗಿದ್ದಾರೆ? ಅಪ್ಪ ತೀರ್ಕೊಂಡ್ರು. ಅಪ್ಪ ತೀರ್ಕೊಂಡ್ಮೇಲೆ ನನ್ ಬುಡಕ್ ಬಿಸಿ ಬಂದು ನಾನ್ ಲೈಫಲ್ಲಿ ಸೀರಿಯಸ್ ಆಗಿತ್ತು. ಏನಾದ್ರೂ ಸಾಧಿಸ್ಬೇಕು ಅಂತ ಅನ್ಕೊಂಡಿದ್ದು. ಮೋಸ್ಟ್ಲಿ ಅಪ್ಪ ಇದ್ದಿದ್ರೆ ನನ್ಗೆ